ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YM ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಈ ಸಿದ್ದರಾಮಯ್ಯ DK ಶಿವಕುಮಾರ್ ಇಬ್ಬರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಎದ್ದ ತಕ್ಷಣ ನಾ ಮುಖ್ಯಮಂತ್ರಿ, ನಾ ಉಪಮುಖ್ಯಮಂತ್ರಿ, ನಾ ಮಂತ್ರಿ. ಇದೇನ್ರಿ ಸಣ್ಣ ಹುಡುಗ ಮನ್ಯಾಗ ಜಗಳಿದಂಗೆ ಜಗಳತಾರಲ್ರಿ. ಇನ್ನೂ ಅನಿಸ್ತದೆ ಈ ಮಾತನ್ನು ನೋಡಿದಾಗ. ಸಿದ್ದರಾಮಯ್ಯರು ಸಾಕಷ್ಟು ಪಡ್ಕೊಂಡ್ರು, ದೇವೇಗೌಡರು ಅವ್ರನ್ನ ಹೊರಗೆ ಒಗೆದು ಬಿಟ್ಟಿದ್ರು ತೆಗೆದ, ಮುಖ್ಯಮಂತ್ರಿ ಮಾಡಲಾರದ. ಕಾಂಗ್ರೆಸ್ ಇವತ್ತು ಅವ್ರು ಮುಖ್ಯಮಂತ್ರಿ ಮಾಡ್ಯದ. DK ಶಿವಕುಮಾರ್ ಯಾವುದೋ ಮುರಿದಂಥ ಒಬ್ಬ ಹಿಂದಿನ ಇತಿಹಾಸ ಗೊತ್ತದ. ಆ ವ್ಯಕ್ತಿಗೆ ಇವತ್ತು ಉಪಮುಖ್ಯಮಂತ್ರಿ ಜೊತೆಗೆ ನೀರಾವರಿ ಮಿನಿಸ್ಟರ ಜೊತೆಗೆ ಬೆಂಗಳೂರು ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅಧ್ಯಕ್ಷ. ಇಬ್ಬರಿಗೆ ಆಗ್ಯದ ಅಷ್ಟು ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಸ್ಥಾನ. ಈ ತಿಕ್ಕಾಟದಲ್ಲಿ ಏನಾಗ್ತದೆ ಕಾಂಗ್ರೆಸ್ಸಿನ ಗತಿ ಇಬ್ಬರು ವಿಚಾರ ಮಾಡಿದ್ದಾರೆ. ಇವತ್ತು ಇಬ್ಬರು ಕೇಳಬೇಕಾಗಿದೆ ನಾವು. ಏನು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದಾರೋ ದೊಡ್ಡ ಪ್ರಶ್ನೆ ಇವತ್ತು. ಅದು ಕಾಂಗ್ರೆಸ್ ಹಾಳಾಗಿ ಹೋಗಲಿ, ಮನೆ ಕೊಡೋಲ್ಲ ಅದನ್ನು ಅನ್ನೋ ವಿಚಾರ ಅದನ್ನು ಇಬ್ಬರಿಗೂ. ಯಾಕೆಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ದೊಡ್ಡ ರಾಜ್ಯ ಕಾಂಗ್ರೆಸ್ಸಿಂದ. ಇವತ್ತು ಏನಾದರೂ RSS ಮತ್ತು BJPಗೆ ಪ್ರಬಲ ಪ್ರತಿಸ್ಪರ್ಧಿ ಯಾರಾದರೂ ಇದ್ದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಥವಾ ಗಾಂಧಿ ಕಾಂಗ್ರೆಸ್, ಅದು ಬಿಟ್ಟು ಮತ್ತೊಂದಿಲ್ಲ. ಮಹಾತ್ಮ ಗಾಂಧಿ ಕಾಂಗ್ರೆಸ್, ಅದನ್ನು ಬಿಟ್ಟರೆ ಇವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್. ಅವರು ಮಾತ್ರ ಇವತ್ತು ಇಡೀ ತಮ್ಮ ಜೀವಿತವನ್ನು ಪೂರ್ತಿಯಾಗಿ ಈ ಒಂದು ಹಿಂದುತ್ವದ ವಿರೋಧವಾಗಿ ಅಥವಾ ಅತಿ ಧಾರ್ಮಿಕತೆ, ಮೂಢನಂಬಿಕೆ ಅಥವಾ ಅದರಲ್ಲೂ ಮೂಲಭೂತವಾದ ವಿರೋಧವಾಗಿ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ರಾಷ್ಟ್ರ ಮಟ್ಟದಲ್ಲ ಸಂಘಟನೆ ಮಾಡ್ತಾಯಿದ್ದಾರೆ. ಇವತ್ತು ಏನಾದರೂ ಒಂದಿಷ್ಟು BJP ಅಥವಾ RSS ತಮಗೆ ತಾವು ಹಂಚ್ಕೊಂಡು ಒಂದಿಷ್ಟು ಬದಲಾವಣೆ ಆಗ್ತಾಯಿದ್ರೆ ಅಥವಾ ರಿಸರ್ವೇಷನ್ಸ್ ಬಗ್ಗೆ ಅವ್ರ ಪರ ಮಾತಾಡ್ತಾ ಇದ್ರೆ, ಹೌದಪ್ಪ ನಾವು ಸರ್ವೆ ಮಾಡಿಸ್ತೀವಿ, ಎಲ್ಲ ಜಾತಿಗೆ ಸಮಾನತೆ ಕೊಡ್ತೀವಿ, ನಾವು OBC, ನಾವು SC, ಅವ್ರ ವಿರೋಧಿ ಅಲ್ಲ, ಅದರಲ್ಲೂ ಮೀಸಲಾತಿ ವಿರೋಧಿ ಅಲ್ಲತ್ತೀವಿ, ಏನಾದರೂ RSS ಹೇಳ್ತಾ ಇದ್ರೆ ಅದಕ್ಕೆ ಪ್ರಬಲ ಕಾರಣ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮತ್ತು ಮೂಲ ಮಹಾತ್ಮ ಗಾಂಧಿಯವರನ್ನು ಮರೆತ ಪರಿಣಾಮವಾಗಿಯೇ ಇಂದಿರಾ ಗಾಂಧಿ, ನೆಹರು ಅವರು ಇವತ್ತು ಒಂದು ಕೋಮು ಸಂಘಟನೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅವ್ರು ಅನ್ಬೋದು, ನಾವು ಇಲ್ಲ ಪ್ರಾಮಾಣಿಕಿದ್ದೀವಿ, ಆಗಿದ್ದೀವಿ, ಮಾತಾಡ್ಬೋದು. ಅವ್ರ ಕೈಗೆ ಇವತ್ತು ಅಧಿಕಾರ ಹೋಗೋದು ಕಾರಣ ಸ್ವತಃ ಇಂದಿರಾ ಗಾಂಧಿಯವರು, ಸ್ವತಃ ನೆಹರು ಅವರು. ಆದರೆ ಇವತ್ತು ಆ ಒಂದು ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಹೋರಾಟ ನಿರಂತರ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅಂಥವ್ರೊಂದು ಸರ್ಕಾರ ಇಲ್ಲದ, ಹಾಗಾದ್ರೆ ಅವ್ರು ಪ್ರಾಮಾಣಿಕರಿದ್ದಾರಂತಲ್ಲ. ಇವತ್ತಿನ ವ್ಯವಸ್ಥೆಯೊಳಗೆ ಎಲ್ಲರೂ ಅಪ್ರಾಮಾಣಿಕ ಆಗಲೇಬೇಕಾಗ್ತದೆ. ಆ ವ್ಯವಸ್ಥೆ ಒಳಗೆ ಹೋಗಾಗ ದುಡ್ಡು ಎಲ್ಲ ಪ್ರಮುಖ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಸಾಕಷ್ಟು ಜನ ತೊಂದರೆ ಕೊಟ್ಟಿದ್ದಾರೆ. ಈಗ ಇವರಿಬ್ಬರು ಶುರು ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಬಾ ಇರ್ರಿ, ಯಾರು ಬೇಡಂದಾರೆ ನಿಮಗೆ, ಕೆಲಸ ಮಾಡ್ತಾ ಇದ್ದೀರಿ, ಗ್ಯಾರಂಟಿ ಕೊಡ್ತಾ ಇದ್ದೀರಿ, ನೋಡಿದಂತೆ ನಡೆದಿದ್ದೀರಿ. ಈ DK ಅವರಿಗೆ ಅಂದ್ರೆ ಅಷ್ಟು ಅರ್ಜೆನ್ಸಿ ಏನದ ಈ ಸದ್ಯ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ. ಏನು ಕೊಟ್ಟಿಲ್ಲ ಇವ್ರಿಗೆ, ಏನು ಕೊಡಬೇಕಾಗಿತ್ತು? ಅನುಭವದಲ್ಲೇ, ತಿಳುವಳಿಕೆಯಲ್ಲೇ, ಪರಿಜ್ಞಾನದಲ್ಲೇ ಸಿದ್ದರಾಮಯ್ಯರಷ್ಟು ಎತ್ತರದವರ ಇವರು. ಸ್ವತಃ ಅವರು ವಿಚಾರ ಮಾಡುವಂಥದ್ದು. ಎದ್ದ ತಕ್ಷಣ ನಾನು ಮುಖ್ಯಮಂತ್ರಿ ಮಾಡಿರಿ, ನಾನು ಮುಖ್ಯಮಂತ್ರಿ ಮಾಡಿರಿ. ನಾವು ಹೇಳೋದಿಲ್ಲ, ತಾನೊಬ್ಬ ಸನ್ಯಾಸಂಗ ಮಾತಾಡೋದು, ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡೋದು, ನಿರಾಶವಾದ ಆಧ್ಯಾತ್ಮಿ ಅಂತ ಅನಿಸ್ಬೇಕು. ನೋಡಿದ ತಕ್ಷಣ ಅದನ್ನು ಮಾಡೋ ಕೆಲಸ, ತಮ್ಮ ಹಿಂಬಾಲಗಳು ಬಿಟ್ಟು ಕೆಲಸ ಮಾಡಿಸುವಂಥದ್ದು. ಇದರಿಂದ ಯಾರಿಗೆ ಲಾಭ? ಇವತ್ತಿನ BJP ನಾಯಕ, RSSದ ಮುಖವಾಡ, ಪ್ರಚಾರಕ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಬಂದಿದ್ದರು 2014 ಗೊತ್ತಿರಲಿಲ್ಲ ಎಲ್ಲರಿಗೂ. ಕಾಂಗ್ರೆಸ್ ಮುಕ್ತ ಭಾರತ ಒಂದು ವೇಳೆ ಕಾಂಗ್ರೆಸ್ ಇವತ್ತು ಇಲ್ಲದೆ ಹೋಗಿದ್ರೆ ಅದು ನೆಲೆಸ್ಕೊಳ್ರಿ. ಈ ದೇಶದಲ್ಲೇ ವೈವಿಧ್ಯತೆಗೆ ಎಷ್ಟೊಂದು ಹೊಡೆದು ಬೀಳ್ತಾಯಿತ್ತು. ಇಷ್ಟಿದ್ದು ಇವತ್ತಿಗೆ ಮಾಬ್ ಲಿಂಚಿಂಗು, ಲವ್ ಜಿಹಾದು ಏನು ನೋಡ್ತಾ ಇದ್ವಿ, ಅನೇಕ ಜಗಳಗಳು ನೋಡ್ತಾ ಇದ್ದೀವಿ, ಅಸಮಾನತೆ ನೋಡ್ತಾ ಇದ್ದೀವಿ, ಜಾತಿ ವ್ಯವಸ್ಥೆ ಮುಂದುವರಿತಾ ಈ ಥರ ಕಾಂಗ್ರೆಸ್ ಮಾಡಿಲ್ಲ ಅಂತಲ್ಲ. ಅದರಲ್ಲೆಲ್ಲ ವಿರುದ್ಧವಾಗಿ ಒಂದು ಧ್ವನಿ ಅದಪ್ಪ ಇಲ್ಲಿ ದೇಶದಲ್ಲಿ ಅಂದರೆ ಅದು ರಾಹುಲ್ ಗಾಂಧಿ ಅವರು, ಅವ್ರ ಜೊತೆಗೆ ಸಿದ್ದರಾಮಯ್ಯರು, ಅವ್ರ ಜೊತೆಗೆ DK ಅವರು, ಅದರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲ ಬರ್ತಾರೆ. ಮತ್ತು ಬೇರೆ ಈ ಸಂದರ್ಭದಲ್ಲಿ ನೆನೀಬೇಕಾಗಿದೆ ನಮಗೆ. ಹಿಂದೂ ಅನ್ನೋದು ಪದದ ಕುರಿತಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಪಾಪ ಭಾಳ ಒಳ್ಳೆಯ ಮಾತು ಮಾತಾಡಿದರು. ಆದರೆ ಇಡೀ ದೇಶ ಅವ್ರ ವಿರುದ್ಧ ಎದ್ದು ನಿಂತು ಅಳೆದಾಗ ಆಗ ಮೌನಕ್ಕೆ ಜಾರಿದರು. ಅವರು ಪರವಾಗಿ ಮಾತಾಡಲಿಕ್ಕೆ ಯಾವ ಒಬ್ಬ ಜಕ್ಕತ್ತಿದ್ದ ವಾದಿ ಮುಂದೆ ಬರಲಿಲ್ಲ. ಇದು ನಾವು ಗಮನಿಸಬೇಕಾಗ್ಯದ. ಇಂಥ ಸಂದರ್ಭದಲ್ಲ DKC, ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು, ಮುಖ್ಯವಾಗಿ ರಾಹುಲ್ ಗಾಂಧಿಯವರು, ಅವರು ಅಂಥ ಒಂದು ಪ್ರಬಲ ಶಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಸಂಘ ಪರಿವಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ.
ಇವತ್ತು ಸಮಾನತೆ ತೋರೋ ದೃಷ್ಟಿಯಲ್ಲಿ ಇಟ್ಕೊಂಡು ಅಥವಾ ಒಂದು ಸೆಕ್ಯುಲರ್ ದೇಶ ಕಟ್ಟೋ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸಪೋಸ್ ಇವತ್ತು ಕಾಂಗ್ರೆಸ್ ಕರ್ನಾಟಕದಿಂದ ಮುಕ್ತ ಆಯ್ತಂದ್ರೆ ಇವತ್ತೇನೋ ತಿಕ್ಕಾಡಿದ್ದಾರೆ. ಸಪೋಸ್ ಡಿ ಕೆ ಶಿ ಹೋಗುವುದಿಲ್ಲ ಅಂತ ನಾವು ವಿಶ್ವಾಸ ಇಡ್ತಾ ಇದ್ದೀವಿ. ಡಿ ಕೆ ಶಿ ಅವರು 40-50 ಮಂದಿ ಜನ ತೊಗೊಂಡು ಬಿ ಜೆ ಪಿಗೆ ಹೋದ್ರೆ ಕಾಂಗ್ರೆಸ್ ಎಲ್ಲಿ? ಸಿದ್ದರಾಮಯ್ಯರು ಎಲ್ಲಿ? ಸಿದ್ದರಾಮಯ್ಯರು ಎಷ್ಟು ಹಠಾರಿ ಇದು, ನಾನೇ ಮುಖ್ಯಮಂತ್ರಿ ಅಲ್ಲ ಸ್ವಾಮಿ, ಸಾಕಷ್ಟು ಆಗಿದ್ದೀರಲ್ಲ, ಈಗ ಅನುಭವಿಸಿದ್ರಿ. ಇದೇ ಮುಖ್ಯಮಂತ್ರಿ ಹಡ್ಡಕ್ಕಾಗಿ JDS ಒಡೆದು ಬಂದ್ರಿ, ನಿಮ್ಮನ್ನು ಹೊರಗೆ ಹಾಕಿಬಿಟ್ರು ದೇವೇಗೌಡರು, HD ಕುಮಾರಸ್ವಾಮಿಗಳು. ಇವತ್ತು ಕಾಂಗ್ರೆಸ್ ನಿಮಗೆ ಮುಖ್ಯಮಂತ್ರಿ ಮಾಡಿದ, ಅದಾದ ನೆನವರ್ಕ್ ಬೇಕಲ್ಲ ನಿಮಗೆ. ಮತ್ತು ಡಿ ಕೆ ಶಿ ಅವರು ಎಲ್ಲಿದ್ದರು? SM ಕೃಷ್ಣ ಬೆನ್ನತ್ತಿ ಬಂದಂಥ ನಿಮಗೆ ಇವತ್ತು ಏನು ಮಾಡಿಲ್ಲ, ಏನು ಕೊಟ್ಟಿಲ್ಲ. ನೀವಿಬ್ಬರು ಇವತ್ತು ನಿಂತು ವಿಚಾರ ಮಾಡುವಂಥ ಸಂದರ್ಭ ಇವತ್ತು ಬಂದಿಲ್ಲ. ನೀವೇನಾದರೂ ತಿಕ್ಕಾಡದಲ್ಲಿ ಕಾಂಗ್ರೆಸ್ ಹೊಡೆತ ಕೊಟ್ಟರೆ, ಕರ್ನಾಟಕ ಕಾಂಗ್ರೆಸ್ಸನ್ನು ಇಲ್ಲದಂಗೆ ಮಾಡಿದ್ರಪ್ಪ ಅಂತಂದ್ರೆ ಇಡೀ ದೇಶದ ರಾಜಕೀಯದಲ್ಲಿ ಇವತ್ತು ಭಾಳ ಸಂಕ್ರಮಣ ಸ್ಥಿತಿಯಲ್ಲಿ, ಭಾಳ ಕಷ್ಟ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಬಿಹಾರದಲ್ಲಿ ಸಾಧನೆ ನೋಡಿದಿರಿ, ಮತ್ತೊಬ್ಬರು ನೋಡಿದಿರಿ. ಇವತ್ತು ಮೀಡಿಯಾ ಅವ್ರನ್ನ ಹೋಗಿ ಮುಟ್ಟಿಸ್ತಾ ಇಲ್ಲ ರಾಹುಲ್ ಗಾಂಧಿ ಅವರನ್ನು. ಇಡೀ ಗೋಧಿ ಮೀಡಿಯಾ ಅವ್ರನ್ನ ಹಣಿದು ನಿಂತುಬಿಟ್ಟದ. ದೊಡ್ಡ ಮೀಡಿಯಾ ಆದಷ್ಟು ಅವ್ರು ಧ್ವನಿ ಇಲ್ದಂಗೆ ಮಾಡ್ತಾಯಿದೆ. ಇದು ಅನುಭವಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿಗೂ ಬಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಡಿ ಕೆ ಶಿ ಅವ್ರಿಗೂ ಬಂದಿರ್ಬೋದು, ಸಿದ್ದರಾಮಯ್ಯನವ್ರಿಗೂ ಬಂದಿರ್ಬೋದು. ಎಂಥಕ್ಕೆಲ್ಲ ಯಾಕ್ರಿ 2022 ಯಾರು ಆಗ್ತೀರಿ? ಆ ಸಂದರ್ಭದಲ್ಲಿ ಆಗ್ರಿ. ಡಿ ಕೆ ಶಿ ಅವರು ತ್ಯಾಗ ಮಾಡಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯರು ಪಾಠವಾದಿ ಇದ್ದಾರೆ, ಸಣ್ಣ ಹುಡುಗರಂಗೆ ಮಾಡ್ತಾ ಇದ್ದಾರೆ. ಬಿಟ್ಟು ಹೋಗಲ್ಲ ಅವ್ರಿಗೆ. ಏನು ಸಾಧಿಸ್ತಾರೆ? ನೀವು ಮುಖ್ಯಮಂತ್ರಿ ಆದ್ರೆ ಏನು ಇಡೀ ಕರ್ನಾಟಕ ಅಭಿವೃದ್ಧಿ ಆಗಿಬಿಡ್ತದನ? ಡಿ ಕೆ ಶಿ ಅವ್ರು ಮುಖ್ಯಮಂತ್ರಿ ಆದ್ರಪ್ಪ ಆದ್ರೆ ಹೌದು ಬಿಡಪ್ಪ, ಇವತ್ತೇನೋ ಇಡೀ ನಮ್ಮ ರಾಜ್ಯ ಸ್ವರ್ಗದ ಮಟ್ಟದಲ್ಲಿ ಇರ್ತದನ? ಇಲ್ಲ, ಯಾರಿಂದನೂ ಇಲ್ಲ. ಅಷ್ಟು ಗಬ್ಬೆದ್ದು ಹೋಗ್ಯದ ಇವತ್ತು ಪರಿಸ್ಥಿತಿ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು. ಇಂಥ ಪ್ರಸಂಗದಲ್ಲ ಕರ್ನಾಟಕದಲ್ಲೇ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಿದರೆ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗುವಂಥ ಎಲ್ಲ ಸನ್ನಿವೇಶಗಳು ಇದ್ದಾವೆ. ಜೊತೆಗೆ ಒಂದು ಪ್ರಬಲ ವಿರೋಧ ಪಕ್ಷ ಮಾಯ ಆಗಿ ಹೋಗುವಂಥದ್ದು. ಯಾಕಂದರೆ ಇಡೀ ದೇಶವನ್ನು ಎದುರಿಸುವಂಥ ಒಬ್ಬ ವಿರೋಧಿ ನಾಯಕರಿಂದ ಒಬ್ಬನೇ ಸಾಧ್ಯ ಇಲ್ಲ. ಅದನ್ನು ದೊಡ್ಡ ಸಂಘಟನೆ ಬೇಕು, ಆರ್ಥಿಕ ಬಲ ಬೇಕು, ಹೋರಾಟ ಬೇಕು, ಇವೆಲ್ಲವೂ ಬೇಕು. ಈ ದಿಸೆಯಲ್ಲ ಇವರಿಬ್ಬರ ತಿಕ್ಕಾಟ, ಕೋಳಿ ಜಗಳ ಅಂದರೆ ಮತ್ತೇನಂತ ಗೊತ್ತಿಲ್ಲ ಅದಕ್ಕೆ. ಇವರಿಬ್ಬರು ಕೂಡಿ ಬಲರಾಜಕೀಯ ಮಾಡುವಂಥದ್ದು. ಅವರವ್ರ ಶಾಸಕರು, ಅವರ ಬೆಂಬಲಿಗರು, ಮತ್ತೆ ಅವ್ರು ನಮ್ಮವ್ರು ಹಚ್ಚಬೇಕು, ನಮ್ಮವ್ರು ಇರ್ರಿ, ನಿಮ್ಮವ್ರು ನೀವು ಇರ್ರಿ. ಆದರೆ ನಿಮ್ಮಿಬ್ಬರ ಜಗಳ ಮೂರನೇವ್ರಿಗೆ ಲಾಭ. ಯಾಕಂದ್ರೆ ಉಳಿದದ್ದೇ ಕರ್ನಾಟಕದಲ್ಲ. ಇನ್ನೊಂದಿಷ್ಟು ನಮ್ಮ ತಮಿಳುನಾಡಿನಲ್ಲಿ ಒಂದಿಷ್ಟು ಅದ, ಕೇರಳದಲ್ಲಿ ಒಂದಿಷ್ಟು ವಿಚಾರವಾದಿಗಳಿದ್ದಾರೆ. ಆದರೆ ಅವರು ಯಾರೂ ರಾಷ್ಟ್ರ ಮಟ್ಟದ ನಾಯಕರಲ್ಲ ಅನ್ನೋದು. ಸ್ಟಾಲಿನ್ ಇರ್ಬೋದು, ವಿಜಯನ್ ಅವರು ಇರ್ಬೋದು, ಇವರು ರಾಷ್ಟ್ರ ಮಟ್ಟದ ನಾಯಕರಾಗಿ ಉಳಿದಿಲ್ಲ. ಇವತ್ತು ಕೇವಲ ರಾಹುಲ್ ಗಾಂಧಿ ಅವರು ಮಾತ್ರ. ಆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ರಾಷ್ಟ್ರದ ಇನ್ನುಳಿದ ನಾಯಕರು ಯಾರು ಉಳಿದಿಲ್ಲಲ್ಲ. ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿದ್ದಾರೆ. ನಮ್ಮ SP ನಾಯಕ ಅಖಿಲೇಶ್ ಯಾದವ್ ಕೇವಲ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ತೇಜಸ್ವಿ ಯಾದವ, ಯಾರಿದ್ದಾರೆ ರಾಷ್ಟ್ರಮಟ್ಟದ ನಾಯಕರು? ಕಾಂಗ್ರೆಸ್ ಒಂದೇ ಇವತ್ತು ವಿರೋಧ ಪಕ್ಷದ ಪ್ರಬಲ ಶಕ್ತಿಯಾಗಿ ಉಳಿದದ. 99 MP ಒಂದೇ ಒಂದು ಹೋರಾಟ ಮಾಡ್ತದೆ, ಏದು ಬಿಡ್ತಾ ಇದೆ. ಇಂಥ ಸಂದರ್ಭದಲ್ಲ ಈ ಕೋಳಿ ಜಗಳ, ಕುರ್ಚಿ ಜಗಳ, ಮುಖ್ಯಮಂತ್ರಿ ನಾನು ಜಗಳ ಬೇಕಾ ಇವರಿಗೆ? ಸುತ್ತ ವಿಚಾರ ಮಾಡುವಂಥ ವಿಷಯ ಇದು. ಇಬ್ಬರು ಪ್ರಜ್ಞಾವಂತರಿದ್ದಾರೆ, ಇಲ್ಲಂತಲ್ಲ. ಸಿದ್ದರಾಮಯ್ಯರ ಬುದ್ಧಿ ಇರೋ ಶಕ್ತಿ ನಮಗೂ ಇಲ್ಲ, ಡಿ ಕೆ ಶಿ ಅವರು ತಿಳಿದುಕೊಳ್ಳೋ ಶಕ್ತಿನೂ ಇಲ್ಲ. ಪ್ರಾಜ್ಞರಿದ್ದಾರೆ ಇಬ್ಬರು. ಕುಂತು ಅದಕ್ಕೆ ಚರ್ಚೆ ಮಾಡಬೇಕು. ಪಾಪ ಅವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನು ಮಾಡಬೇಕು? ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವ್ರು ಏನು ಮಾಡಬೇಕಾಗಿದೆ? ಮೌನಾಗಿ ಬಿಟ್ಟಿದ್ದಾರೆ ಪಾಪ. ಇವ್ರು ಸಿಗ್ತಾನೆ ಇಲ್ಲ ಅವರು. ಅವ್ರು ಏನಂತ ಹೇಳೋದು, ಯಾರಿಗಂತ ಹೇಳೋದು? ಒಂದು ಕಡೆ ಪ್ರೀತಿಯ ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ಬರ ಕಡೆ ಜನಮಾನಸಲ್ಲಿರುತ್ತಿರುವಂಥ ಸಿದ್ದರಾಮಯ್ಯನವರು. ಯಾರನ್ನು ಕೆಳಗೆ ಹೋಗಿಬೇಕು, ಯಾರನ್ನು ಬಿಡಬೇಕು? ಎರಡು ಕಣ್ಣುಗಳ ಕರ್ನಾಟಕದಲ್ಲಿ ಅವ್ರಿಗೆ ಪ್ರಬಲವಾದ ಕಣ್ಣುಗಳು. ಯಾವ ಕಣ್ಣಿಗೆ ಚುಚ್ಚಿದ್ರೂ ಆಗ್ತವೆ. ಇದನ್ನು ಸ್ವತಃ ಇವರಿಬ್ಬರು ತಿಳ್ಕೊಂಡು ಕೂಡಿ ಹೋಗುವಂಥದ್ದು. ಜೊತೆಗೆ ಇವತ್ತು ಅನಿವಾರ್ಯ ಅದ. 2022 ಯಾರಾದರೂ ಆಗಲಿ ಮುಖ್ಯಮಂತ್ರಿ ಈ ಅಧಿಕಾರಕ್ಕೆ ಬರಲಿ ಮೊದಲು. ಇಲ್ಲಾಂದ್ರೆ ಈ ಮಾಧ್ಯಮ ನಿಮ್ಗೆ ಗೊತ್ತದ ಯಾವ ರೀತಿ ಇವತ್ತು ನಿಮ್ಮನ್ನು ಹೊಡಿಬೇಕು ಅನ್ನೋಂಥ ಹುನ್ನಾರ ಮಾಡ್ತಾಯಿದೆ ಅನ್ನುವಂಥದ್ದು, ಯಾವ ರೀತಿ ಪ್ರಚಾರ ಮಾಡ್ತಾಯಿದೆ ಅನ್ನುವಂಥದ್ದನ್ನು ಇವತ್ತು ತಿಳ್ಕೊಬೇಕಾಗಿದ್ದ ಅನಿವಾರ್ಯತೆ ಇವತ್ತು ಸಿದ್ದರಾಮಯ್ಯರಿಗೆ ಮತ್ತು ಡಿ ಕೆ ಶಿ ಅವರಿಗೆ. ಅದು ಇಬ್ಬರು ತಿಳ್ಕೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿಶ್ಚಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯದ ಕೈಗೊಂಡು ವಂದನೆಗಳು.